ಮೂವಿಯ ಆರಂಭದಲ್ಲಿ ನಾವು ಏರ್ಪೋರ್ಟ್ನಲ್ಲಿ ಡೆಕ್ಕನ್ ಫ್ಲೈಟ್ಗೆ ಲ್ಯಾಂಡ್ ಮಾಡಲು ಪರ್ಮಿಷನ್ ಕೊಡದೇ ಇರುವುದನ್ನು ನೋಡುತ್ತೇವೆ. ಆಗ ಮೂವಿಯ ಹೀರೋ ನೀಡು ಮಾರನ್ ಆ ಫ್ಲೈಟ್ ಅನ್ನು ಮಿಲಿಟರಿ ಏರಿಯಾದಲ್ಲಿ ಲ್ಯಾಂಡ್ ಮಾಡಲು ಹೇಳುತ್ತಾನೆ. ಯಾವುದೇ ಅನುಮತಿ ಇಲ್ಲದೆ ಮಿಲಿಟರಿ ಏರಿಯಾದಲ್ಲಿ ಲ್ಯಾಂಡ್ ಮಾಡಿದ ಕಾರಣಕ್ಕೆ ಮಿಲಿಟರಿ ಆಫೀಸರ್ಗಳು ಅವನನ್ನು ಬಂಧಿಸಿ ಅರೆಸ್ಟ್ ಮಾಡುತ್ತಾರೆ. ಇದೇ ಸಸ್ಪೆನ್ಸ್ ಜೊತೆಗೆ ಮೂವಿ 6 ವರ್ಷ ಹಿಂದೆ ಹೋಗುತ್ತದೆ. ಅಲ್ಲಿ ನಾವು ನೋಡುತ್ತೇವೆ, ಮೂವಿಯ ಹೀರೋಯಿನ್ ತನ್ನ ಕುಟುಂಬದವರ ಜೊತೆಗೆ ಮಾರನ್ ಮನೆಗೆ ಅವನಿಗಾಗಿ ಸಂಬಂಧ ನೋಡಲು ಬರುತ್ತಾಳೆ. ಮಾರನ್ ಹುಡುಗಿಯವರ ಕುಟುಂಬಕ್ಕೆ ಎಲ್ಲಾ ಸತ್ಯವನ್ನು ಹೇಳುತ್ತಾನೆ. ಸರ್ಕಾರ ಡ್ಯಾಂ ನಿರ್ಮಿಸಲು ಅವರ ಜಮೀನನ್ನು ತೆಗೆದುಕೊಂಡು ಬದಲಾಗಿ ಬಂಜರ್ ಜಮೀನನ್ನು ಕೊಟ್ಟಿದೆ ಎಂದು ಹೇಳುತ್ತಾನೆ. ತನ್ನ ಬಳಿ ವಿಮಾನ ತಯಾರಿಸುವ ಐಡಿಯಾ ಹೊರತು ಬೇರೆ ಏನೂ ಇಲ್ಲ ಎಂದು ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ನಂತರ ಮೂವಿಯ ಹೀರೋಯಿನ್ ಭೂಮಿ ಹೇಳುತ್ತಾಳೆ, ನಾನು ನನ್ನದೇ ಬೇಕರಿ ಓಪನ್ ಮಾಡಬೇಕು ಎಂದು. ಆಮೇಲೆ ರಾತ್ರಿ ಭೂಮಿ ಮಾರನ್ ಬಳಿ ಬಂದು ಕೇಳುತ್ತಾಳೆ, ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಮನೆ ಇದ್ದರೂ ಇಲ್ಲಿ ಯಾಕೆ ವಾಸ ಮಾಡುತ್ತೀರಾ? ಇಲ್ಲಿ ವಿದ್ಯುತ್ ಕೂಡ ಇಲ್ಲವಲ್ಲ ಎಂದು. ಅದಕ್ಕೆ ಮಾರನ್ ಹೇಳುತ್ತಾನೆ, 20 ವರ್ಷ ಹಿಂದೆ ಅಲ್ಲೂ ವಿದ್ಯುತ್ ಇರಲಿಲ್ಲ. ಮಾರನ್ ತಂದೆ ಮಾಸ್ಟರ್ ಆಗಿದ್ದರು. ಅವರು ಸರ್ಕಾರಕ್ಕೆ ಚೀಟಿಗಳನ್ನು ಬರೆದು ವಿದ್ಯುತ್ ತಂದುಕೊಟ್ಟರು. ಅವರ ಹಳ್ಳಿಯಲ್ಲಿ ರೈಲು ಕೂಡ ನಿಲ್ಲುತ್ತಿರಲಿಲ್ಲ. ಮಾಸ್ಟರ್ ಜಿ ಅನೇಕ ಪತ್ರಗಳನ್ನು ಬರೆದರೂ ಸರ್ಕಾರದಿಂದ ಯಾವುದೇ ಉತ್ತರ ಬಂದಿಲ್ಲ. ಆದ್ದರಿಂದ ಮಾರನ್ ಮತ್ತು ಅವನ ಸ್ನೇಹಿತರು ಶೋಲಾವಂದನ್ ಸ್ಟೇಷನ್ನಲ್ಲಿ ರೈಲು ನಿಲ್ಲಿಸಲು ರೈಲಿಗೆ ಕಲ್ಲು ಹೊಡೆಯುತ್ತಾರೆ. ಆ ಸಮಯದಲ್ಲಿ ಅವನ ಸ್ನೇಹಿತನಿಗೆ ಗಾಯವಾಗುತ್ತದೆ. ಮಾಸ್ಟರ್ ಜಿ ಮಾರನ್ ಅನ್ನು ಮನೆಗೆ ಕರೆತರುತ್ತಾರೆ. ತಂದೆ ಮಗ ಇಬ್ಬರು ನಡುವೆ ಭಾರೀ ಜಗಳವಾಗುತ್ತದೆ. ಕೋಪದಲ್ಲಿ ಮಾರನ್ ಮನೆ ಬಿಟ್ಟು ಹೋಗುತ್ತಾನೆ. ಮನೆ ಬಿಟ್ಟ ನಂತರ ಮಾರನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಿ ನಂತರ ಏರ್ ಫೋರ್ಸ್ಗೆ ಸೇರುತ್ತಾನೆ. ಮಾರನ್ ತನ್ನ ಮನೆಗೆ ಒಂದು ಚೀಟಿ ಬರೆಯುತ್ತಾನೆ. ಅದರಲ್ಲಿ ತನ್ನ ತಾಯಿಗೆ, ಅಮ್ಮ, ನಾನು ಪೈಲಟ್ ಆಗಿದ್ದೇನೆ. ಇತ್ತೀಚೆಗೆ ಪರೀಕ್ಷೆ ಕೊಟ್ಟಿದ್ದೇನೆ. ಇಲ್ಲಿ ನೈಡು ಎಂಬ ಒಬ್ಬ ಆಫೀಸರ್ ಇದ್ದಾನೆ. ಅವನು ಕೂಡ ಬಾಪು ಹೀಗೆ ನನಗೆ ಟಾರ್ಚರ್ ಕೊಡುತ್ತಾನೆ ಎಂದು ಬರೆಯುತ್ತಾನೆ. ಮಾರನ್ಗೆ ಏರ್ಫೋರ್ಸ್ನಲ್ಲಿ ಇಬ್ಬರು ತುಂಬಾ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ. ಏರ್ಫೋರ್ಸ್ನಲ್ಲಿ ತಿಂಗಳಲ್ಲಿ ಒಂದೇ ಬಾರಿ, ಅದು ಕೇವಲ 3 ನಿಮಿಷಗಳ ಕಾಲ ಮಾತ್ರ ಫೋನ್ ಮಾಡುವ ಅವಕಾಶವಿರುತ್ತದೆ. ಮಾರನ್ ಮನೆಗೆ ಕರೆ ಮಾಡುತ್ತಾನೆ, ಆದರೆ ಕೆಲವು ಟೆಕ್ನಿಕಲ್ ಇಶ್ಯೂಗಳ ಕಾರಣಕ್ಕೆ ಮಾತು ಆಗುವುದಿಲ್ಲ. ನಂತರ ನಾವು ನೋಡುತ್ತೇವೆ, ಭೂಮಿ ಮಾರನ್ಗೆ ಹೇಳುತ್ತಾಳೆ, ಮೊದಲು ನಾವು ನಮ್ಮ ಕನಸುಗಳನ್ನು ಪೂರ್ಣ ಮಾಡೋಣ, ನಂತರ ಮದುವೆಯಾಗೋಣ ಎಂದು ಹೇಳಿ ಅಲ್ಲಿನಿಂದ ಹೋಗುತ್ತಾಳೆ. ಆಮೇಲೆ ನಾವು ನೋಡುತ್ತೇವೆ, ಮಾರನ್ನ ಲೋನ್ ಅಪ್ರೂವಲ್ಗೆ ಆಫೀಸರ್ ನೈಡು ಅವರ ಸಿಗ್ನೇಚರ್ ಬೇಕಾಗುತ್ತದೆ. ಅದಕ್ಕಾಗಿ ಮಾರನ್ ತನ್ನ ಇಬ್ಬರು ಸ್ನೇಹಿತರ ಜೊತೆಗೆ ನೈಡು ಅವರ ಬಳಿ ಹೋಗುತ್ತಾನೆ. ಆದರೆ ನೈಡು ಸಿಗ್ನೇಚರ್ ಮಾಡುವುದಿಲ್ಲ. ಇದರಿಂದ ಕೋಪಗೊಂಡ ಮಾರನ್ ಅಲ್ಲಿಂದ ಹೊರಟು ಬರುತ್ತಾನೆ. ನಂತರ ಮಾರನ್ ಜಾಸ್ ಏರ್ಲೈನ್ನ ಫೌಂಡರ್ ಪಾರಿಶ್ ಗೋಸ್ವಾಮಿ ಅವರನ್ನು ಭೇಟಿಯಾಗಲು 20,000 ರೂಪಾಯಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಖರೀದಿಸುತ್ತಾನೆ. ಏರ್ಪೋರ್ಟ್ನಲ್ಲಿ ಮಾರನ್ಗೆ ಒಬ್ಬ ರಿಪೋರ್ಟರ್ ಭೇಟಿಯಾಗುತ್ತಾಳೆ. ಫ್ಲೈಟ್ನಲ್ಲಿ ಮಾರನ್ ಪಾರಿಶ್ ಗೋಸ್ವಾಮಿ ಜೊತೆ ಮಾತನಾಡುತ್ತಾನೆ. ಅವನು ಲೋ ಕಾಸ್ಟ್ ಏರ್ಲೈನ್ ಶುರು ಮಾಡುವ ತನ್ನ ಪ್ಲಾನ್ ಬಗ್ಗೆ ಹೇಳುತ್ತಾನೆ. ಮಾರನ್ ಪ್ಲಾನ್ ಪ್ರಕಾರ ಟಿಕೆಟ್ ಬೆಲೆ ರೈಲು ಟಿಕೆಟ್ಗಿಂತಲೂ ಕಡಿಮೆ ಇರಬೇಕು. ಪಾರಿಶ್ ಗೋಸ್ವಾಮಿ ಬಯಸಿದ್ದರೆ ಮಾರನ್ ಜೊತೆ ಕೈ ಜೋಡಿಸಬಹುದಿತ್ತು. ಆದರೆ ಅವನು ಹಾಗೆ ಮಾಡುವುದಿಲ್ಲ, ಏಕೆಂದರೆ ಅವನಿಗೆ ಹಣ ಗಳಿಸುವುದೇ ಮುಖ್ಯ. ಅವನು ಮಾರನನ್ನು ಇನ್ಸಲ್ಟ್ ಮಾಡುತ್ತಾನೆ. ನಂತರ ನಾವು ನೋಡುತ್ತೇವೆ, ಏರ್ಪೋರ್ಟ್ನಲ್ಲಿ ಮಾರನ್ಗೆ ಸಿಕಾಂ ವೆಂಚರ್ ಪ್ರಕಾಶ್ ಬಾಬು ಸಿಗುತ್ತಾರೆ. ಅವರು ಮಾರನ್ಗೆ ಹೇಳುತ್ತಾರೆ, ನಾನು ಕೂಡ ಅದೇ ಫ್ಲೈಟ್ನಲ್ಲಿ ಇದ್ದೆ. ನಿನ್ನ ಐಡಿಯಾ ನನಗೆ ಇಷ್ಟ ಆಯಿತು. ನಾನು ನಿನ್ನ ಜೊತೆ ಇರುತ್ತೇನೆ ಎಂದು. ನಂತರ ಮಾರನ್ ಪ್ರಕಾಶ್ ಬಾಬುವನ್ನು ಒಂದು ಚಿಕ್ಕ ಹೋಟೆಲ್ಗೆ ಕರೆದುಕೊಂಡು ಹೋಗಿ ತನ್ನ ಐಡಿಯಾವನ್ನು ವಿವರಿಸುತ್ತಾನೆ. ಅಲ್ಲಿ ಅವನು ಪ್ರಕಾಶ್ ಬಾಬುಗೆ ಒಂದು ದೋಸೆ ತಿನ್ನಿಸುತ್ತಾನೆ. ಆ ದೋಸೆ ಬಾಬುಗೆ ತುಂಬಾ ಇಷ್ಟವಾಗುತ್ತದೆ. ಆಗ ಮಾರನ್ ಹೇಳುತ್ತಾನೆ, ಇದೇ ದೋಸೆ ಇಲ್ಲಿ 20 ರೂಪಾಯಿ, ಆದರೆ 5 ಸ್ಟಾರ್ ಹೋಟೆಲ್ನಲ್ಲಿ 200 ರೂಪಾಯಿ. ಇದೇ ಫಾರ್ಮುಲಾ ಮೇಲೆ ನಮ್ಮ ಏರ್ಲೈನ್ ಕೆಲಸ ಮಾಡುತ್ತದೆ ಎಂದು. ಅವನು ಮುಂದುವರೆಸಿ ಹೇಳುತ್ತಾನೆ, ನಮ್ಮ ಫ್ಲೈಟ್ಗಳನ್ನು ತುಂಬಾ ಲೈಟ್ ಆಗಿ ಇಡ್ತೀವಿ. ನೋ ಎಕ್ಸ್ಟ್ರಾ ಫುಡ್, ನೋ ಎಕ್ಸ್ಟ್ರಾ ಸ್ಟಾಫ್. ಬೇರೆ ಏರ್ಲೈನ್ಗಳು ದಿನಕ್ಕೆ 2 ಟ್ರಿಪ್ ಮಾಡಿದ್ರೆ ನಾವು ದಿನಕ್ಕೆ 6 ಟ್ರಿಪ್ ಮಾಡ್ತೀವಿ ಎಂದು. ಪ್ರಕಾಶ್ ಬಾಬು ಮಾರನ್ ಐಡಿಯಾಗಳಿಗೆ ಇಂಪ್ರೆಸ್ ಆಗಿ ಒಪ್ಪಿಕೊಳ್ಳುತ್ತಾರೆ. ನಂತರ ಮಾರನ್ ಭೂಮಿಯನ್ನು ಭೇಟಿಯಾಗಲು ಅವಳ ಮನೆಗೆ ಹೋಗುತ್ತಾನೆ. ಅಲ್ಲಿ ಅವನು ನೋಡುತ್ತಾನೆ, ಭೂಮಿ ತನ್ನದೇ ಬೇಕರಿ ಓಪನ್ ಮಾಡಿದ್ದಾಳೆ ಎಂದು. ಮೊದಲಿಗೆ ಭೂಮಿ ತನ್ನ ಮದುವೆಯಾಗಿದೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಮಾರನ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ಮಾರನ್ಗೆ ಗೊತ್ತಾಗುತ್ತದೆ, ಭೂಮಿಯ ಮದುವೆ ಆಗಿಲ್ಲ ಎಂದು. ಅವನು ಮತ್ತೆ ಭೂಮಿಯ ಜೊತೆ ಮಾತನಾಡುತ್ತಾನೆ. ನಂತರ ಇಬ್ಬರೂ ಮದುವೆಯಾಗುತ್ತಾರೆ. ಮದುವೆಯ ನಂತರ ಅವರಿಬ್ಬರು ದೊಡ್ಡ ಜಾಗದಲ್ಲಿ ಬೇಕರಿ ಓಪನ್ ಮಾಡುತ್ತಾರೆ. ನಂತರ ನಾವು ನೋಡುತ್ತೇವೆ, ಮಾರನ್ ಪ್ರಕಾಶ್ ಬಾಬುವನ ಬೋರ್ಡ್ ಮೀಟಿಂಗ್ನಲ್ಲಿ ಸ್ಟಾಫ್ಗಳಿಗೆ ತನ್ನ ಐಡಿಯಾಗಳನ್ನು ವಿವರಿಸುತ್ತಾನೆ.
ಮೀಟಿಂಗ್ನಲ್ಲಿ ಒಬ್ಬರು ಕೇಳುತ್ತಾರೆ, 1 ಸೆಕೆಂಡ್, ಒಂದು ಪ್ಲೇನ್ವೇ 90 ಕೋಟಿ ರೂಪಾಯಿ ಬರುತ್ತಾರೆ, ಹಾಗಾದ್ರೆ 10 ಕೋಟಿಯಲ್ಲಿ ಏನು ಸಾಧ್ಯ? ಅದಕ್ಕೆ ಮಾರನ್ ಉತ್ತರ ಕೊಡ್ತಾನೆ, ನಾವು ಫ್ಲೈಟ್ ಅನ್ನು ಖರೀದಿಸುವುದಿಲ್ಲ, ಲೀಸ್ ಮೇಲೆ ತೆಗೆದುಕೊಳ್ಳುತ್ತೇವೆ. ಫ್ಲೈಟ್ 70% ಫುಲ್ ಆದ್ರೂ ಬೇರೆ ಏರ್ಲೈನ್ಗಳಂತೆ 12 ಕೋಟಿ ರೆವಿನ್ಯೂ ಬರುತ್ತದೆ, ಅಂದ್ರೆ 4 ಕೋಟಿ ಪ್ರಾಫಿಟ್. ನಂತರ ಅವರು ಕೇಳುತ್ತಾರೆ, ನೀವು ಪ್ಲೇನ್ ಅನ್ನು ಯಾವ ಕಂಪನಿಯಿಂದ ಲೀಸ್ ಮೇಲೆ ತೆಗೆದುಕೊಳ್ಳುತ್ತೀರಿ? ಮಾರನ್ ಉತ್ತರಿಸುತ್ತಾನೆ, 9/11 ಟ್ವಿನ್ ಟವರ್ ಅಟ್ಯಾಕ್ ನಂತರ ಆ ಕಂಪನಿಯ ಬಿಸ್ನೆಸ್ಗೆ ತುಂಬಾ ನಷ್ಟವಾಗಿದೆ, ಆದ್ದರಿಂದ ಅವರು ತಮ್ಮ ಪ್ಲೇನ್ಗಳನ್ನು ಅರ್ಧ ಬೆಲೆಯಲ್ಲಿ ನಮಗೆ ಕೊಡಲು ಸಿದ್ಧರಾಗಿದ್ದಾರೆ. ನಂತರ ನಾವು ನೋಡುತ್ತೇವೆ, ಪ್ರಕಾಶ್ ಬಾಬು ಮಾರನನ್ನು ಕರೆದು ಹೇಳುತ್ತಾರೆ, ಅವರು ಫಂಡ್ ಸ್ಯಾಂಕ್ಷನ್ ಮಾಡಿದ್ದೇವೆ ಎಂದು. ಹಾಗೆಯೇ DGCI ಇಂದ ಲೈಸೆನ್ಸ್ ತೆರಲು ಮಾರನಿಗೆ ಹೇಳುತ್ತಾರೆ. ಫಂಡ್ ರಿಲೀಸ್ ಆಗಲು 6 ತಿಂಗಳು ಸಮಯ ಬೇಕು, ಆದ್ರಿಂದ ಹೇಗಾದ್ರೂ ಮಾಡಿ ಹಣ ಅರೇಂಜ್ ಮಾಡಿ ಪ್ಲೇನ್ ತರಬೇಕು ಎಂದು ಹೇಳುತ್ತಾರೆ. ಇದಕ್ಕಾಗಿ ಮಾರನ್ ತನ್ನ ಮನೆ ಮತ್ತು ಹೊಲವನ್ನು ಗಿರವಿಟ್ಟು 47 ಲಕ್ಷ ರೂಪಾಯಿ ಅರೇಂಜ್ ಮಾಡಿ ಪ್ಲೇನ್ ಕೆಲಸವನ್ನು ಆರಂಭಿಸುತ್ತಾನೆ. DGCI ಆಫೀಸರ್ಗಳು ಲೈಸೆನ್ಸ್ ಕೊಡಲು ಮಾರನನ್ನು ವಾರಗಳ ಕಾಲ ಕಾಯಿಸುತ್ತಾರೆ. ಅದರಿಂದಾಗಿ ಮಾರನ್ ರಿಪೋರ್ಟರ್ ಚಿತ್ರರಾಮಸ್ವಾಮಿ ಅವರ ಸಹಾಯದಿಂದ ರಾಷ್ಟ್ರಪತಿ ಅಬ್ದುಲ್ ಕಲಾಂಜಿಯನ್ನು ಭೇಟಿಯಾಗಲು ಹೋಗುತ್ತಾನೆ. ಮಾರನ್ ರಾಷ್ಟ್ರಪತಿಗೆ ತನ್ನ ಕಥೆಯನ್ನು ಹೇಳುತ್ತಾನೆ. ಮಾರನ್ ಏರ್ಫೋರ್ಸ್ನಲ್ಲಿದ್ದಾಗ ತನ್ನ ತಂದೆಯ ಆರೋಗ್ಯ ತುಂಬಾ ಗಂಭೀರವಾಗಿದೆ ಮತ್ತು ಅವರು ಅಂತಿಮ ಹಂತದಲ್ಲಿದ್ದಾರೆ ಎಂಬುದು ಅವನಿಗೆ ತಿಳಿಯುತ್ತದೆ. ಅವನು ತನ್ನ ತಂದೆಯನ್ನು ತಕ್ಷಣವೇ ಭೇಟಿಯಾಗಲು ಬಯಸುತ್ತಾನೆ. ಆದರೆ ಮಾರನ್ ಬಳಿ ಕೇವಲ 6,000 ರೂಪಾಯಿ ಮಾತ್ರ ಇರುತ್ತದೆ. ಎಕನಾಮಿಕ್ ಕ್ಲಾಸ್ ಟಿಕೆಟ್ಗಳು ಫುಲ್ ಆಗಿದ್ದರಿಂದ ಕೇವಲ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಮಾತ್ರ ಲಭ್ಯವಿತ್ತು. ಅದರ ಬೆಲೆ 12,000 ರೂಪಾಯಿ ಆಗಿತ್ತು. ಆ ಕಾರಣಕ್ಕೆ ಮಾರನ್ ಏರ್ಪೋರ್ಟ್ನಲ್ಲಿ ಎಲ್ಲರಲ್ಲೂ ಹಣಕ್ಕಾಗಿ ಸಹಾಯ ಕೇಳುತ್ತಾನೆ. ಆದರೆ ಯಾರೂ ಅವನಿಗೆ ಸಹಾಯ ಮಾಡುವುದಿಲ್ಲ. ಕೊನೆಗೆ ಮಾರನ್ ಬಸ್ ಮೂಲಕ ಮನೆಗೆ ಹೋಗುತ್ತಾನೆ. ಅಲ್ಲಿ ಹೋಗಲು ತುಂಬಾ ಸಮಯ ಆಗುತ್ತದೆ. ಅವನು ಮನೆ ತಲುಪುವಷ್ಟರಲ್ಲಿ ಅವನ ತಂದೆ ಈ ಲೋಕವನ್ನು ತ್ಯಜಿಸಿದ್ದಿರುತ್ತಾರೆ. ಈ ಎಲ್ಲವನ್ನು ಕೇಳಿದ ನಂತರ ರಾಷ್ಟ್ರಪತಿ ತಕ್ಷಣವೇ ಮಾರನ್ನ DGCA ಲೈಸೆನ್ಸ್ ಮೇಲೆ ಸಹಿ ಹಾಕುವಂತೆ ಆದೇಶ ಕೊಡುತ್ತಾರೆ. ಒಂದು ದಿನ ಏರ್ ಶೋನಲ್ಲಿ ಪಾರೇಶ್ ಗೋಸ್ವಾಮಿ ಮತ್ತು ವಿಮಲ್ ಬಾಲ್ಯ ಮಾರನನ್ನು ಹಾಸ್ಯ ಮಾಡುತ್ತಾರೆ. ನಂತರ ಚೈತನ್ಯ ಫೋನ್ ಮಾಡಿ ಮಾರನ್ಗೆ ಹೇಳುತ್ತಾನೆ, ಡೀಲ್ ಕ್ಯಾನ್ಸಲ್ ಆಗಿದೆ, 3 ದಿನಗಳಲ್ಲಿ ಪ್ಲೇನ್ ವಾಪಸ್ ತೆಗೆದುಕೊಂಡು ಹೋಗುತ್ತೇವೆ ಎಂದು. ಕಾರಣವೇನೆಂದರೆ ಇಂಡಿಯನ್ DGCI ಪ್ಲೇನ್ AIM ಕಂಪನಿಗೆ ಅವರ ಪ್ಲೇನ್ ಬ್ಲೂ ಪ್ರಿಂಟ್ ಸಬ್ಮಿಟ್ ಮಾಡಲು ಆದೇಶ ನೀಡಿದೆ. ಜೊತೆಗೆ ಭಾರತೀಯ ಸರ್ಕಾರ ಅವರಿಗೆ 50 ಲಕ್ಷ ರೂಪಾಯಿ ಫೈನ್ ಕೂಡ ವಿಧಿಸಿದೆ. ಮಾರನ್ DGCI ಆಫೀಸರ್ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಾನೆ, ಆದರೆ ಯಾವುದೇ ಪರಿಹಾರ ಸಿಗುವುದಿಲ್ಲ. ನಂತರ ಮಾರನ್ ಪ್ರಕಾಶ್ ಬಾಬುವನ್ನು ಭೇಟಿಯಾಗುತ್ತಾನೆ. ಆಗ ಮಾರನ್ಗೆ ಗೊತ್ತಾಗುತ್ತದೆ, ಪ್ರಕಾಶ್ ಬಾಬು ಪಾರೇಶ್ ಗೋಸ್ವಾಮಿ ಮಾತು ಕೇಳಿ ಮಾರನನ್ನು ತನ್ನ ಮಾತುಗಳಲ್ಲಿ ಸಿಲುಕಿಸಿ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಎಂದು. ಈಗ ಮಾರನ್ ಬಳಿ ಸಂಪೂರ್ಣ ಹಣವು ಮುಗಿದು ಹೋಗಿರುತ್ತದೆ. ನಂತರ ನಾವು ನೋಡುತ್ತೇವೆ, ಮನೆಯಲ್ಲಿರುವ ಭೂಮಿ ಮಾರನ್ಗೆ ಸಲಹೆ ಕೊಡುತ್ತಾ, ಅವರು ನೆರೆಮನೆಯ ಮಕ್ಕಳಿಗೆ IAS ಪರೀಕ್ಷೆಗೆ ಕೋಚಿಂಗ್ ಕೊಡಬಹುದು, ಅದರಿಂದ ಸ್ವಲ್ಪ ಹಣವೂ ಬರಬಹುದು ಎಂದು ಹೇಳುತ್ತಾಳೆ. ಈ ಮಾತು ಕೇಳಿದ ನಂತರ ಮಾರನ್ಗೆ ತುಂಬಾ ಕೋಪ ಬರುತ್ತದೆ. ಕೋಪದಲ್ಲಿ ಮಾರನ್ ಭೂಮಿಗೆ ಕೈ ಎತ್ತುತ್ತಾನೆ ಮತ್ತು ಅವಳಿಗೆ ಮನೆ ಬಿಟ್ಟು ಹೋಗುವಂತೆ ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನ ಕೋಪ ಶಮನವಾದಾಗ ಅವನು ಭೂಮಿಯನ್ನು ಹುಡುಕಲು ಹೋಗುತ್ತಾನೆ, ಆದರೆ ಭೂಮಿ ಎಲ್ಲಿಯೂ ಕಾಣುವುದಿಲ್ಲ. ಕೆಲ ಸಮಯದ ಬಳಿಕ ಮಾರನ್ ದುಃಖದಿಂದ ಮನೆಗೆ ಮರಳುತ್ತಾನೆ. ಅಲ್ಲಿ ಅವನು ಭೂಮಿಯನ್ನು ನೋಡುತ್ತಾನೆ. ಆಗ ಭೂಮಿ ಅವನಿಗೆ ಹೇಳುತ್ತಾಳೆ, ನಾನು ಗರ್ಭಿಣಿ. ಇದನ್ನು ಕೇಳಿದ ನಂತರ ಇಬ್ಬರ ಜಗಳ ಮುಗಿಯುತ್ತದೆ. ಇಬ್ಬರೂ ತುಂಬಾ ಸಂತೋಷವಾಗುತ್ತಾರೆ. ಒಂದು ದಿನ ಬೆಳಗ್ಗೆ ಮಾರನ್ ಪಕ್ಷಿಗಳನ್ನು ನೋಡುತ್ತಾನೆ. ಆಗ ಅವನಿಗೆ ಒಂದು ಐಡಿಯಾ ಬರುತ್ತದೆ. ಪಕ್ಷಿಗಳು ದೊಡ್ಡದಾಗಿರುವುದಿಲ್ಲ, ತುಂಬಾ ಎತ್ತರಕ್ಕೆ ಹಾರುವುದಿಲ್ಲ, ಆದ್ರಿಂದ ಕಡಿಮೆ ಆಹಾರದಲ್ಲೇ ಅವು ಬದುಕುತ್ತವೆ. ಅದೇ ರೀತಿ ಭಾರತದಲ್ಲಿ ಚಿಕ್ಕ ಪ್ಲೇನ್ಗಳನ್ನು ಹಾರಿಸುವ ಬಗ್ಗೆ ಮಾರನ್ ಯೋಚಿಸುತ್ತಾನೆ. ಚಿಕ್ಕ ಪ್ಲೇನ್ಗಳಲ್ಲಿ ಇಂಧನ ಬಳಕೆ ಕಡಿಮೆ ಆಗುತ್ತದೆ, ಇದರಿಂದ ಟಿಕೆಟ್ ಇನ್ನೂ ಸಸ್ತಾಗಿರಬಹುದು. ಮಾರನ್ ತನ್ನ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಿ ಕಾರ್ಗೋ ಫ್ಲೈಟ್ಗಳನ್ನು ಪ್ಯಾಸೆಂಜರ್ ಫ್ಲೈಟ್ಗಳಾಗಿ ಕನ್ವರ್ಟ್ ಮಾಡುತ್ತಾನೆ. ಆದರೆ ಇದರಲ್ಲಿ ಒಂದು ಚಿಕ್ಕ ಸಮಸ್ಯೆ ಇರುತ್ತದೆ. ಟರ್ಬೋ ಪ್ರಾಪ್ ಪ್ಲೇನ್ಗಳನ್ನು ಹೆಚ್ಚು ಸಮಯ ಗಾಳಿಯಲ್ಲಿ ಹಾರಿಸಲು ಸಾಧ್ಯವಿಲ್ಲ. ಆದ್ರಿಂದ ಅವರು ಚೆನ್ನೈಯಿಂದ ವಿಜಯವಾಡ, ನಂತರ ನಾಗ್ಪುರ್, ಕೊನೆಗೆ ದೆಹಲಿ ಹೋಗುವ ನಿರ್ಧಾರ ಮಾಡುತ್ತಾರೆ. ಇದಾದ ನಂತರ ಪಾರೇಶ್ ಗೋಸ್ವಾಮಿಗೆ ಗೊತ್ತಾಗುತ್ತದೆ, ಅವನು ಖರೀದಿಸಲು ಹೋಗುತ್ತಿದ್ದ ಕಾರ್ಗೋ ಪ್ಲೇನ್ಗಳನ್ನು ಪ್ಯಾಸೆಂಜರ್ ಪ್ಲೇನ್ ಆಗಿ ಆಫರ್ ನೀಡಿ ಬುಕ್ ಮಾಡಲಾಗಿದೆ ಎಂದು. ಆಗ ಅವನು DGCI ಆಫೀಸರ್ ಅನಂತು ಅವರಿಗೆ ಕರೆ ಮಾಡಲು ಹೇಳುತ್ತಾನೆ. ಅನಂತು ಪಾರೇಶ್ ಗೋಸ್ವಾಮಿ ಅವರಿಗೆ ಹೇಳುತ್ತಾನೆ, ಟರ್ಬೋ ಪ್ರಾಪ್ ಇಂಟರ್ನ್ಯಾಷನಲ್ ಮತ್ತು NSC ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ನಡುವೆ ಜಾಯಿಂಟ್ ವೆಂಚರ್ ಮಾಡಿ ಸುಂದರಿ ಎಂಬ ಹೆಸರಿನಲ್ಲಿ ಕಂಪನಿ ರಿಜಿಸ್ಟರ್ ಆಗಿದೆ ಎಂದು.
ಪಾರಿಶ್ ಗೋಸ್ವಾಮಿ ಹೇಳುತ್ತಾನೆ, ಆ ಪ್ಲೇನ್ ಇಲ್ಲಿ ಲ್ಯಾಂಡ್ ಆಗಬಾರದು, ಹೇಗಾದ್ರೂ ಮಾಡಿ ಆ ಪ್ಲೇನ್ ಅನ್ನು ನಿಲ್ಲಿಸಿ ಎಂದು ಒತ್ತಾಯಿಸುತ್ತಾನೆ. ಒಂದು ದಿನ ಮಾರನ್ನ ಮಾವನು ಮಾರನಿಗೆ ತನ್ನ ಬಿಸ್ನೆಸ್ ಆರಂಭಿಸಲು 11,500 ರೂಪಾಯಿ ಕೊಡುತ್ತಾನೆ. ಅದೇ ಅವನ ಜೀವನದ ಇಡೀ ಸೇವಿಂಗ್ ಆಗಿರುತ್ತದೆ. ಅದೇ ಸಮಯದಲ್ಲಿ ಚೈತನ್ಯ ಹೇಳುತ್ತಾನೆ, ಕಂಪನಿ ಆರಂಭಿಸಲು 3 ಕೋಟಿ ರೂಪಾಯಿ ಬೇಕು ಎಂದು. ಈ ಮಾತುಗಳನ್ನು ಅವರ ಹಳ್ಳಿಯ ಒಬ್ಬ ಸ್ನೇಹಿತ ಕೇಳಿಸಿಕೊಳ್ಳುತ್ತಾನೆ. ಅವನು ಈ ವಿಷಯವನ್ನು ಹಳ್ಳಿಯ ಎಲ್ಲರಿಗೂ ಹೇಳುತ್ತಾನೆ. ಆ ಕಾರಣಕ್ಕೆ ಶೋಲಾವಂದನ್ ಹಳ್ಳಿಯ ಎಲ್ಲರಿಗೂ ಮನೆ ಮತ್ತು ಹೊಲವನ್ನು ಗಿರವಿಟ್ಟು ಸಾಧ್ಯವಾದಷ್ಟು ಹಣವನ್ನು ಮಾರನ್ಗೆ ಕಳುಹಿಸಲು ಆರಂಭಿಸುತ್ತಾರೆ. ನಂತರ ನಾವು ನೋಡುತ್ತೇವೆ, ಮಾರನ್ನ ಸ್ನೇಹಿತ ಅವನಿಗೆ ಹೇಳುತ್ತಾನೆ, ಜನರು ನಮ್ಮ ಕಾಲ್ ಸೆಂಟರ್ಗೆ ಕರೆ ಮಾಡಿ ಟಿಕೆಟ್ ಬುಕ್ ಮಾಡಬಹುದು. ಒಂದು PNR ಜನರೇಟ್ ಆಗುತ್ತದೆ, ಅದನ್ನು ಬ್ಯಾಂಕ್ ಅಥವಾ ಸೂಪರ್ ಮಾರ್ಕೆಟ್ನಿಂದ ಕಲೆಕ್ಟ್ ಮಾಡಬಹುದು. ನಂತರ ನಾವು ನೋಡುತ್ತೇವೆ, ಮಾರನ್ ರೈಲ್ವೆ ಏಜೆನ್ಸಿ ಆಫೀಸರ್ ಜೊತೆ ಮಾತನಾಡಿ ರೈಲ್ವೆ ರಿಸರ್ವೇಷನ್ ಕೌಂಟರ್ ಹತ್ತಿರ ಒಂದು ಚಿಕ್ಕ ಕೌಂಟರ್ ಹಾಕಲು ಪರ್ಮಿಷನ್ ಪಡೆಯುತ್ತಾನೆ. ಮಾರನ್ ತುದುಕುಡಿ ಹಳೆಯ ಏರ್ ಸ್ಟ್ರಿಪ್ ಅನ್ನು ತನ್ನ ಪ್ಲೇನ್ ಲ್ಯಾಂಡಿಂಗ್ ಆಗಿ ರೆಡಿ ಮಾಡಿಸುತ್ತಾನೆ. ಜೊತೆಗೆ ರಿಟೈರ್ಡ್ ಮಿಲಿಟರಿ ಏವಿಯೇಟರ್ಸ್ಗಳನ್ನು ತನ್ನ ಪೈಲಟ್ಗಳಾಗಿ ನೇಮಿಸಿಕೊಳ್ಳುತ್ತಾನೆ. ವಾಸ್ತವವಾಗಿ ಏರ್ಫೋರ್ಸ್ ಪೈಲಟ್ಗಳು 57 ವರ್ಷಕ್ಕೆ ರಿಟೈರ್ ಆಗುತ್ತಾರೆ, ಆದರೆ ಸಿವಿಲಿಯನ್ ಪೈಲಟ್ಗಳು 61 ವರ್ಷಕ್ಕೆ ರಿಟೈರ್ ಆಗುತ್ತಾರೆ. ಆದ್ದರಿಂದ ಅವರು ಇನ್ನೂ 4 ವರ್ಷ ಪ್ಲೇನ್ ಹಾರಿಸಬಹುದು. ಅದೇ ಸಮಯದಲ್ಲಿ ಭೂಮಿ ಮಾರನ್ ಜೊತೆ ಮಾತನಾಡಿ ಪ್ಲೇನ್ ಫುಡ್ ಕಾಂಟ್ರಾಕ್ಟ್ ಅನ್ನು ಭೂಮಿ ಕೇಟರಿಂಗ್ಗೆ ನೀಡುವಂತೆ ಕೇಳಿಕೊಳ್ಳುತ್ತಾಳೆ. ನಂತರ ನಾವು ನೋಡುತ್ತೇವೆ, 3 ಆಗಸ್ಟ್ 2003ರಂದು ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮಾರನ್ನ ಪ್ಲೇನ್ ಲ್ಯಾಂಡ್ ಆಗಬೇಕಿತ್ತು. ಆದರೆ ಏರ್ಪೋರ್ಟ್ನಲ್ಲೇ ತಡೆದು ಅವರನ್ನು ಮೂವರನ್ನು ಆಫೀಸರ್ ನಾಯ್ಡು ಅವರ ಬಳಿ ಕರೆದುಕೊಂಡು ಹೋಗುತ್ತಾರೆ. ಈ ಅಪರಾಧಕ್ಕೆ ಅವರಿಗೆ 10 ವರ್ಷ ಜೈಲು ಶಿಕ್ಷೆ ಆಗಬಹುದಿತ್ತು, ಆದರೆ ನಾಯ್ಡು ಅವರನ್ನು ಕ್ಷಮಿಸುತ್ತಾನೆ. ಆದರೆ ಅನುಮತಿ ಇಲ್ಲದೆ ಲ್ಯಾಂಡ್ ಮಾಡಿದ ಕಾರಣಕ್ಕೆ 25,000 ರೂಪಾಯಿ ಫೈನ್ ವಿಧಿಸುತ್ತಾನೆ. ಜೊತೆಗೆ 3 ತಿಂಗಳು ಏರ್ಲೈನ್ ಆರಂಭಿಸಬಾರದು ಎಂದು ಹೇರುತ್ತಾನೆ. ಕಾರಣವೆಂದರೆ ಆಫೀಸರ್ ನಾಯ್ಡು ಅವರಿಗೆ ಗೊತ್ತಿತ್ತು ಮಾರನ್ ತಪ್ಪು ಮಾಡಿಲ್ಲ ಎಂದು. ಜೊತೆಗೆ ಮಾರನ್ನ ಕೆಲಸ ನಾಯ್ಡು ಅವರಿಗೆ ತುಂಬಾ ಇಷ್ಟವಾಗಿತ್ತು. ಅದಾದ ನಂತರ ನಾವು ನೋಡುತ್ತೇವೆ, ಮಾರನ್ ತನ್ನ ಏರ್ಲೈನ್ ಓಪನಿಂಗ್ಗೆ ಮಿನಿಸ್ಟರ್ ಅವರನ್ನು ಇನ್ವೈಟ್ ಮಾಡಲು ಹೋಗುತ್ತಾನೆ. ಮಾರನ್ ಹೇಳುತ್ತಾನೆ, ಈಗ 75% ಫ್ಲೈಟ್ಗಳು ಖಾಲಿಯಾಗಿಯೇ ಹಾರುತ್ತಿವೆ. ಆ ಖಾಲಿ ಸೀಟುಗಳನ್ನು ನಾನು ಕೇವಲ 1 ರೂಪಾಯಿಗೆ ಮಾರಾಟ ಮಾಡುತ್ತೇನೆ. ಜೊತೆಗೆ ಮೊದಲೇ ಅಡ್ವಾನ್ಸ್ನಲ್ಲಿ ಬುಕ್ ಮಾಡುವವರಿಗೆ ಕೂಡ 1 ರೂಪಾಯಿಗೆ ಟಿಕೆಟ್ ಕೊಡುತ್ತೇನೆ. ಆ 1 ರೂಪಾಯಿ ಟಿಕೆಟ್ಗಳು ಫುಲ್ ಆದ ನಂತರ 500 ರೂಪಾಯಿ ಟಿಕೆಟ್ ಓಪನ್ ಆಗುತ್ತದೆ. ಅದರ ನಂತರ 1000 ರೂಪಾಯಿ ಟಿಕೆಟ್ ಬರುತ್ತದೆ. ಇದಕ್ಕೆ ಮಿನಿಸ್ಟರ್ ಹೇಳುತ್ತಾರೆ, ನೀನು 10 ಜನರಿಗೆ 1 ರೂಪಾಯಿಗೆ ಟಿಕೆಟ್ ಮಾರಾಟ ಮಾಡಿ ಉಳಿದವರಿಗೆ 1000 ರೂಪಾಯಿಗೆ ಕೊಟ್ಟರೆ ಅವರಿಗೆ ಮೋಸ ಆಗಿದೆ ಎಂದು ಅನಿಸಬಹುದು ಎಂದು. ಅದಕ್ಕೆ ಮಾರನ್ ಉತ್ತರಿಸುತ್ತಾನೆ, 3 ಪ್ಲೇನ್ಗಳು ದಿನಕ್ಕೆ 10 ಟ್ರಿಪ್ ಮಾಡಿದರೆ 1 ದಿನದಲ್ಲಿ 300 ಜನರು ಕೇವಲ 1 ರೂಪಾಯಿಗೆ ಫ್ಲೈ ಮಾಡಬಹುದು. ಜೊತೆಗೆ ನಮ್ಮ ಪ್ಲೇನ್ನ ಅತ್ಯಂತ ದುಬಾರಿ ಟಿಕೆಟ್ ಕೂಡ ರೈಲು ಟಿಕೆಟ್ಗಿಂತ ಕಡಿಮೆ ಬೆಲೆಯಲ್ಲಿ ಇರುತ್ತದೆ ಎಂದು. ಮಾರನ್ ಮಾತು ಮಿನಿಸ್ಟರ್ಗೆ ಇಷ್ಟವಾಗುತ್ತದೆ. ನಂತರ ನಾವು ನೋಡುತ್ತೇವೆ, ಡೆಕ್ಕನ್ ಏರ್ ಲಾಂಚ್ ಅನ್ನು ಮಿನಿಸ್ಟರ್ಗಳೇ ಮಾಡುತ್ತಾರೆ. ಅಷ್ಟೇ ಅಲ್ಲ, ಫಸ್ಟ್ ಫ್ಲೈಟ್ನಲ್ಲಿ ಮಿನಿಸ್ಟರ್ ಕೂಡ ಟ್ರಾವೆಲ್ ಮಾಡುತ್ತಾರೆ. ಆದರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ನ ಕಾರಣಕ್ಕೆ ಫ್ಲೈಟ್ ಇಂಜಿನ್ನಿಂದ ಹೊಗೆ ಹೊರಬರಲು ಶುರುವಾಗುತ್ತದೆ. ಆಗ ಪ್ಲೇನ್ ಅನ್ನು ತಕ್ಷಣ ನಿಲ್ಲಿಸುತ್ತಾರೆ. ಮಾರನ್ ಇಂಜಿನ್ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತದೆ, ಸೀನಿಯರ್ ಪೈಲಟ್ ಹಣದ ಕಾರಣಕ್ಕೆ ಇಂಜಿನ್ಗೆ ಆಯಿಲ್ ಹಾಕಿರಲಿಲ್ಲ ಎಂದು. ಅದಾದ ನಂತರ ಮಾರನ್ ಸೀನಿಯರ್ ಪೈಲಟ್ ಜೊತೆ ಮಾತನಾಡುತ್ತಾನೆ. ನಂತರ ನಾವು ನೋಡುತ್ತೇವೆ, ಮೀಟಿಂಗ್ನಲ್ಲಿ ಸೀನಿಯರ್ ಪೈಲಟ್ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ನ್ಯೂಸ್ ಮತ್ತು ಪತ್ರಿಕೆಗಳಲ್ಲಿ ಡೆಕ್ಕನ್ ಏರ್ಲೈನ್ ಬಗ್ಗೆ ತುಂಬಾ ನೆಗೆಟಿವ್ ರಿಪೋರ್ಟಿಂಗ್ ಬರೆಯಲಾಗುತ್ತದೆ. ಅಂತಹ ಸಮಯದಲ್ಲಿ ಒಂದು ದಿನ ವಿಮಲ್ ಬಲ್ಯಾ ಮಾರನ್ ಕಂಪನಿಯನ್ನು 30 ಕೋಟಿ ರೂಪಾಯಿಗೆ ಖರೀದಿಸಲು ಆಫರ್ ಕೊಡುತ್ತಾನೆ. ಆದರೆ ಮಾರನ್ ಅದನ್ನು ರಿಜೆಕ್ಟ್ ಮಾಡುತ್ತಾನೆ. ಮಾರನ್ ರಿಪೋರ್ಟರ್ ಚಿತ್ರ ರಾಮಸ್ವಾಮಿ ಅವರ ಸಹಾಯದಿಂದ ರೇಡಿಯೋದಲ್ಲಿ ತನ್ನ ಏರ್ಲೈನ್ ಕಂಪನಿಯ ಹಿಂದಿರುವ ಸತ್ಯ ಮತ್ತು ತನ್ನ ಕನಸುಗಳ ಬಗ್ಗೆ ಎಲ್ಲರಿಗೂ ಹೇಳುತ್ತಾನೆ. ಅವನು ಹೇಳುತ್ತಾನೆ, ನಮ್ಮ ಪ್ಲೇನ್ಗಳು ದೊಡ್ಡ ಸಿಟಿಗಳು, ಉದಾಹರಣೆಗೆ ಚೆನ್ನೈ ಮತ್ತು ದೆಹಲಿ ಮಾತ್ರವಲ್ಲ, ಪ್ರತಿಯೊಂದು ಚಿಕ್ಕ ಹಳ್ಳಿಗೂ ಹೋಗುತ್ತದೆ ಎಂದು. ಇದರಿಂದ ಏರ್ ಕನೆಕ್ಟಿವಿಟಿ ಹೆಚ್ಚುತ್ತದೆ ಮತ್ತು ಭಾರತದ ಪ್ರತಿಯೊಂದು ಹಳ್ಳಿ ಅಭಿವೃದ್ಧಿ ಹೊಂದುತ್ತದೆ ಎಂದು. ನಂತರ ನಾವು ನೋಡುತ್ತೇವೆ, ಮಾರನ್ 3 ದಿನಗಳಿಂದ ನಿದ್ರೆ ಇಲ್ಲದೆ ತನ್ನ ಪ್ಲೇನ್ಗಳನ್ನು ಕಾಪಾಡುತ್ತಿರುತ್ತಾನೆ, ಯಾರಾದರೂ ಬೇರೆ ಪ್ಲೇನ್ಗಳಿಂದ ಛೇಡಛಾಡ ಮಾಡಬಾರದೆಂದು. ಆಗ ಆಫೀಸರ್ ನಾಯ್ಡು ತಮ್ಮ ಮಿಲಿಟರಿ ತಂಡದ ಜೊತೆ ಅಲ್ಲಿಗೆ ಬರುತ್ತಾರೆ ಪ್ಲೇನ್ಗಳ ರಕ್ಷಣೆಗೆ. ಅವರು ಮಾರನ್ಗೆ ವಿಶ್ರಾಂತಿ ಪಡೆಯಲು ಹೇಳುತ್ತಾರೆ. ಕೊನೆಗೆ 25 ಆಗಸ್ಟ್ 2003ರಂದು DA581 ಹಾರಬೇಕಾಗಿತ್ತು. ಆದರೆ ಅದರಲ್ಲಿ ಯಾವುದೇ ಪ್ಯಾಸೆಂಜರ್ಗಳು ಬರೋದಿಲ್ಲ. ಇದರಿಂದ ಮಾರನ್ ಸೋಲು ಒಪ್ಪಿಕೊಳ್ಳುವಂತೆ ಆಗುತ್ತದೆ.
ಅಷ್ಟರಲ್ಲಿ ಅವನ ಸ್ನೇಹಿತ ಬಂದು ಹೇಳುತ್ತಾನೆ, ಚೆನ್ನೈ ಫ್ಲೈಟ್ ಬುಕಿಂಗ್ನಲ್ಲಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ನ ಕಾರಣಕ್ಕೆ ಬುಕಿಂಗ್ ಕನ್ಫರ್ಮ್ ಆಗಿರಲಿಲ್ಲ ಎಂದು. ಆದರೆ ಡೆಕ್ಕನ್ ಏರ್ಲೈನ್ ಫ್ಲೈಟ್ ನಂಬರ್ DA582 ಮಧುರೈಯಿಂದ ಚೆನ್ನೈಗೆ ಮತ್ತು ಫ್ಲೈಟ್ ನಂಬರ್ DA589 ವಿಜಯವಾಡದಿಂದ ಚೆನ್ನೈಗೆ ಬರುವ ಫ್ಲೈಟ್ಗಳು ಸಂಪೂರ್ಣ ಫುಲ್ ಆಗಿದ್ದವು. ಫ್ಲೈಟ್ನಲ್ಲಿ ಸಾಮಾನ್ಯ ಜನರು ಪ್ರಯಾಣ ಮಾಡುತ್ತಿರುವುದನ್ನು ನೋಡಿ ಮಾರನ್ ತುಂಬಾ ಸಂತೋಷವಾಗುತ್ತಾನೆ. ಆಗಲೇ ಪಾರಿಶ್ ಗೋಸ್ವಾಮಿ ಬಿಸ್ನೆಸ್ ಪ್ರಪೋಸಲ್ ತೆಗೆದುಕೊಂಡು ಮಾರನ್ಗೆ ಕರೆ ಮಾಡುತ್ತಾನೆ. ಆದರೆ ಮಾರನ್ ಅದನ್ನು ರಿಜೆಕ್ಟ್ ಮಾಡುತ್ತಾನೆ. ಮೂವಿ ಇದೇ ಸಂದರ್ಭದಲ್ಲೇ ಅಂತ್ಯವಾಗುತ್ತದೆ. ಕ್ಯಾಪ್ಟನ್ ಗೋಪಿನಾಥ್ ಮತ್ತು ಅವರ ಸ್ನೇಹಿತರ ಕಾರಣದಿಂದ ಮಧ್ಯಮ ವರ್ಗದ ಜನರು ಪ್ಲೇನ್ ಟಿಕೆಟ್ ಖರೀದಿಸಲು ಶುರು ಮಾಡಿದರು. 3 ವರ್ಷಗಳಲ್ಲಿ ಏರ್ ಡೆಕ್ಕನ್ 45 ಏರ್ಕ್ರಾಫ್ಟ್ಗಳ ಸಹಾಯದಿಂದ ಪ್ರತಿದಿನ 25,000 ಪ್ಯಾಸೆಂಜರ್ಗಳನ್ನು ಪ್ರಯಾಣ ಮಾಡಿಸಿತ್ತು. ದಿನಕ್ಕೆ ಸುಮಾರು 380 ಬಾರಿ ಫ್ಲೈಟ್ಗಳು ಹಾರುತ್ತಿದ್ದವು. ಕ್ಯಾಪ್ಟನ್ ಗೋಪಿನಾಥ್ ಭಾರತದಲ್ಲಿ ಮೊದಲ ಬಾರಿ ಲೋ ಕಾಸ್ಟ್ ಏರ್ಲೈನ್ ಆರಂಭಿಸಿದರು ಮತ್ತು 70% ಮಧ್ಯಮ ವರ್ಗದ ಜನರನ್ನು ವಿಮಾನದಲ್ಲಿ ಪ್ರಯಾಣ ಮಾಡಲು ಮಾಡಿದರು. ಫಸ್ಟ್ ಇಯರ್ನಲ್ಲಿ ಕ್ಯಾಪ್ಟನ್ ಗೋಪಿನಾಥರವರ ಬೇಕರಿ ದ ಬರ್ನ್ಡ್ ವರ್ಲ್ಡ್ ಏರ್ ಡೆಕ್ಕನ್ಗೆ ಫುಡ್ ಸಪ್ಲೈ ಮಾಡಿತ್ತು.